ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ಯೋಜನೆಯನ್ನು ಉಪ್ಪೂರು ಗ್ರಾಮದಲ್ಲಿ ಆದಷ್ಟು ಬೇಗ ಇದನ್ನು ಯೋಜನೆಯನ್ನು ಕೈಬಿಟ್ಟು ದೂರದ ಎಲ್ಲಿಯಾದರೂ ಇದು ಜನವಸತಿ ಪ್ರದೇಶ. ಧನ್ಯವಾದಗಳು ಸರ್ ನಿಮ್ಮ ಮಾತಿಗೆ. ಮುಂದಿನ ಮಾತಿಗಾಗಿ ಕುಮಾರ್ ಬೈಕಾಡಿ ಸರ್ ನಿಮ್ಮ ಮಾತಿಗಾಗಿ ಒಂದೇ ವೇದಿಕೆ. ಗ್ರಾಮಕ್ಕೆ ಅನ್ಯಾಯವಾದರೆ ಅದರಲ್ಲಿ ಬಹುಮುಖ್ಯವಾಗಿ ಪ್ರತಿಭಟನೆ ಶಕ್ತಿ ಯಾವತ್ತಾದರೂ ಎದ್ದು ಹೋರಾಟವನ್ನು ಮಾಡಿದರೆ ನಮ್ಮ ಅಕ್ಕ ಭಾರಿ ಮಾತಾಡಿದ್ರು, ಕೇಳ್ತಾ ಇದ್ದೆ ಕೂತ್ಕೊಂಡು, ಬಹಳ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ನಾರಿ ಶಕ್ತಿ ಯಾವತ್ತೂ ಮುಂಚೂಣಿಯಲ್ಲಿ ನಿಂತು ಹೋರಾಟ, ಪ್ರಜೆಗಳೇ ಪ್ರಜೆಗಳಿಗಾಗಿ ಆಡಳಿತ ಮಾಡ್ತಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ರೆ ಉಪ್ಪೂರು ಗ್ರಾಮದಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ವರದಿ ಬಂದಂತೆ ಜಿಲ್ಲಾಧಿಕಾರಿಗಳು ಮತ್ತು ಉಡುಪಿ ನಗರಸಭೆಯ ಅಧಿಕಾರಿಗಳು 293 ಸರ್ವೆ ನಂಬರ್ನಲ್ಲಿ 9.9 ಎಕರೆ ಪ್ರದೇಶದಲ್ಲಿ ನಾಯಿ ಶೆಟ್ರನ್ನು ಅಲ್ಲಿ ನಾಯಿಗಳಿಗೆ ಆಶ್ರಯ ತಾಣ ಶುಶ್ರೂಷೆ ಮಾಡಿ ಮತ್ತು ಪುನಃ ಯಾವ ಪ್ಲೇಸಲ್ಲಿ ನಾಯಿಯನ್ನು ತಂದಿದ್ದೇವೋ ಅಲ್ಲಿಗೆ ಬಿಡುವುದಂತೇಳಿ ಏನೋ ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ ಅಂತೇಳಿ ಪತ್ರಿಕೆಯಿಂದ ನೋಡಿ ತಿಳಿದಿದ್ದೇವೆ. ಉಪ್ಪೂರು, ಆರೂರು ಮತ್ತು ಹಾವಂಜೆಯ ಗ್ರಾಮಸ್ಥರು ಬಹುಶಃ ಈ ಸ್ಥಳ, ಈ ಜಾಗ ಈಗಾಗಲೇ ಸಮಾಜದ ಕಟ್ಟಕಡೆಯ, ನಮ್ಮ ಭಾರತದ ಸಂವಿಧಾನದ ಪ್ರಕಾರವೇ ಕಟ್ಟಕಡೆಯ ಸಮಾಜದ ಜನ ಇರುವಂಥ ಶೆಡ್ಯೂಲ್ಡ್ ಟ್ರೈಬ್ ಮತ್ತು ಶೆಡ್ಯೂಲ್ಡ್ ಕಾಸ್ಟ್ನವರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಈ ಸರ್ವೆ ನಂಬರ್ನ ಆಸುಪಾಸಿನಲ್ಲಿ ವಸತಿಯನ್ನು ಮಾಡಿಕೊಂಡು ವಾಸ್ತವ್ಯವಾಗಿ ಇದ್ದಾರೆ. ಜೊತೆಗೆ ಅವರುಗಳ ದೈವಸ್ಥಾನ, ಇನ್ನಿತರ ದೇವಸ್ಥಾನ, ಪ್ರಾರ್ಥನಾ ಮಂದಿರ, ಶಾಲೆಗಳು, ಹೈಸ್ಕೂಲು, ಜೊತೆಗೆ DTDC ಕಾಲೇಜು ಹಾಗೂ KMF ಹಾಲಿನ ಡೈರಿ ಇದರ ಭಾಳ ಹತ್ತಿರ ಬರ್ತದೆ. ಒಂದು ಅರ್ಧ ಕಿಲೋಮೀಟರ್ ವ್ಯಾಪ್ತಿಯೊಳಗಡೆ ಏನು ಇವರ ಯೋಜನೆ ಉಂಟು, ಅದರ ವ್ಯಾಪ್ತಿಯ ಹತ್ತಿರದಲ್ಲಿ ಒಂದು ಅರ್ಧ ಕಿಲೋಮೀಟರ್ ವ್ಯಾಪ್ತಿಯೊಳಗಡೆ ಬರ್ತದೆ. ಬಹುಶಃ ಸುಮಾರು 15,000 ರಿಂದ 18,000 ನಾಯಿಗಳನ್ನು ಇಲ್ಲಿ ಸಾಕಿದರೆ ಆ ನಾಯಿಯ ಅರ್ಭಟಗಳು ಏನೇ ಇರ್ಬೋದು, ಆ ನಾಯಿ ಕಚ್ಚಾಡ್ಕೊಳ್ತಾ ಇರ್ತವೆ. ಈಗ ನಾಯಿಗಳು ಒಂದು 4 ನಾಯಿಗಳಿದ್ರೂ ಅವುಗಳ ಕಚ್ಚಾಟಗಳು ಏನಂತ ಹೇಳಿದರೆ ಅವೇ ಕಚ್ಚಾಡ್ಕೊಳ್ತವೆ. ಈಗ ಇಷ್ಟು ಸಾವಿರ ಕಟ್ಟಲೆಯಲ್ಲಿ ನಾಯಿಗಳು ಜಿಲ್ಲೆಯಿಂದ ತಂದು ಹಾಕುವಾಗ ಅವುಗಳ ಕಚ್ಚಾಟ, ಅವುಗಳ ಚೀರಾಟ, ಅದರಿಂದ ಬರುವಂಥ ಸಾಂಕ್ರಾಮಿಕ ರೋಗ, ಅದರ ಮಲಮೂತ್ರಗಳಿಂದ ಆಗುವಂತಹ ಹರಡುವಂಥ ರೋಗಾಣುಗಳು, ಮತ್ತು ಅದರಲ್ಲಿ ಹುಚ್ಚು ನಾಯಿಗಳು ಇರ್ಬೋದು, ರ್ಯಾಬಿಸ್ ಯುಕ್ತ ನಾಯಿಗಳು ಇರ್ಬೋದು. ಅಕಸ್ಮಾತ್ ಇವೆಲ್ಲ ನಾಯಿಗಳೇನಂತ ಶುಶ್ರೂಷೆ ಮಾಡಿ ಮತ್ತೆ ಪುನಃ ಹೊರಕ್ಕೆ ಬಿಡುವುದಂತೇಳಿ ಹೇಳ್ತಾರೆ. ಬಹುಶಃ ಇದರಿಂದ ಮುಂದಿನ ದಿನಗಳಲ್ಲಿ ಆ ಆಸುಪಾಸಿನ ಜನಗಳಿಗೆ ಅಥವಾ ಬೇರೆ ಗ್ರಾಮಗಳಿಗೆ ಒಂದು ನಾಯಿ ಎಲ್ಲ ಹೊರಗಡೆ ಬಂದ ಅಂತೇಳಿದ್ರು, ಈ ರೇಬಿಸ್ ಯುಕ್ತವಾದಂಥ ನಾಯಿ ಒಂದು ಹೊರಗಡೆ ಬಂತ ಅಂತೇಳಿದ್ರು, ಅಲ್ಲಿರುವಂಥ ಪ್ರಾಣಿಗಳಿಗೋ, ದನಗಳಿಗೋ, ಹಸುಗಳಿಗೋ ಅಥವಾ ಓಡಾಟ ಮಾಡುವಂಥ ಮನುಷ್ಯರಿಗೆ ಕಚ್ಚಿದ್ರೆ ಎಂಥ ಅನಾಹುತ ಆಗ್ಬೋದು ಅಂತ ಹೇಳುವಂಥದ್ದು ಭಾಳ ದುರದೃಷ್ಟಕರ ಸಂಗತಿ. ಆದ್ದರಿಂದ ನಾನು ನಮ್ಮ ಮಾನ್ಯ ಜಿಲ್ಲಾಡಳಿತಕ್ಕೆ, ಸರ್ಕಾರಕ್ಕೆ ನಮ್ಮ ವಿನಂತಿ, ಬಹುಶಃ ಈ ಆಸುಪಾಸಿನ ಗ್ರಾಮದಲ್ಲಿ ಉಪ್ಪೂರಿನಲ್ಲಿ 3,000 ಮನೆ, 10,000 ಜನಸಂಖ್ಯೆ ಇದೆ. ಹಾವಂಜೆಯಲ್ಲಿ 1,200 ಮನೆ ಮತ್ತು ಸಾಧಾರಣ ಒಂದು 4,000 ಜನಸಂಖ್ಯೆ ಇದೆ. ಆರೂರಿನಲ್ಲಿ 1,100 ಮನೆ ಮತ್ತು ಸಾಧಾರಣ ಒಂದು 3,500 ಜನಸಂಖ್ಯೆ ಇದೆ. ಸುಮಾರು 18,000 ರಿಂದ 20,000 ಜನಸಂಖ್ಯೆ ಇರುವಂತಹ 5,000 ರಿಂದ 6,000 ಜನಸಂಖ್ಯೆ ವಸತಿ ಇರುವಂಥ ಈ ಪ್ರದೇಶದಲ್ಲಿ ಹಾಗೂ ಅಭಿವೃದ್ಧಿ ಹೊಂದುವಂತಹ, ಬಹುಶಃ ಇನ್ನು ನಗರಸಭೆಗೆ ವ್ಯಾಪ್ತಿಯ ಹತ್ತಿರದಲ್ಲಿ, ಉಡುಪಿ ಮಣಿಪಾಲ ಆಸ್ಪತ್ರೆಯ ಹತ್ತಿರದಲ್ಲಿ ಹಾಗೂ ಬ್ರಹ್ಮಾವರ ಪೇಟೆಯ ಹತ್ತಿರದ ಮಧ್ಯಭಾಗದಲ್ಲಿರುವಂಥ ಈ ಪ್ರದೇಶದಲ್ಲಿ ಈ ನಾಯಿ ಶೆಟ್ರು ಬೇಡವೇ ಬೇಡ. ಬಹುಶಃ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಈ ಯೋಜನೆಯನ್ನು ಕೈಬಿಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ. ಆಸ್ಪತ್ರೆಯಲ್ಲಿ, ನನ್ನ ಹೆಸರು ರಾಘವೇಂದ್ರ ಉಪ್ಪೂರ್ ಅಂತೇಳಿ, ಆಸ್ಪತ್ರೆಯ ವೆಚ್ಚ ನಾನು ಹೇಳ್ತೇನೆ. ಬಹುಶಃ ಒಂದು ಹೃದಯ ಚಿಕಿತ್ಸೆಗೆ ಹೋದರೆ 15-20 ಲಕ್ಷ ಆಗುತ್ತೆ. ಒಂದು ಕಿಡ್ನಿ ಸಮಸ್ಯೆಗೆ ಹೋದರೆ ಕಿಡ್ನಿ ಟ್ರಾನ್ಸ್ಫರ್ಸ್ಗೆ 1 ಕೋಟಿಯಿಂದ 2 ಕೋಟಿ ಆಗುತ್ತೆ. ಹಾಗೆ ಒಂದು ಕ್ಯಾನ್ಸರ್ಗಳು ಬಂದರೆ ಅದು ಕೋಟಿಗಟ್ಟಲೆ ವೆಚ್ಚ ತಗಲ್ತದೆ. ಬಹುಶಃ ನನ್ನ ಹೆಸರು ರಾಜಶ್ರೀ ಮಸ್ಕರನ ಸರ್, ನಾನು ಉಪ್ಪೂರು ಗ್ರಾಮ ಪಂಚಾಯತ್ ಸದಸ್ಯೆ. ನಾವು ಸಹ ನಾಯಿ ಪ್ರಿಯರೇ. ನಮಗೆ ಸಮಸ್ಯೆ ಏನಂತ ಹೇಳಿದರೆ, ಉಪ್ಪೂರು ಗ್ರಾಮದಲ್ಲಿ ನಾಯಿ ಶೆಲ್ಟರ್ ಆಗ್ತಾ ಉಂಟು, ಅಲ್ಲಿ ಜನವಸತಿ ಕೇಂದ್ರ. ಹಾಗಾಗಿ ನಮಗೆ ಅಲ್ಲಿ ಆಗೋದು ಇಷ್ಟ ಇಲ್ಲ. ಯಾಕಂತ ಹೇಳಿದರೆ ಅಲ್ಲಿ ಮನೆ ಉಂಟು, ಕಾಲೇಜ್ ಉಂಟು, ಸ್ಕೂಲ್ ಉಂಟು, ಡೈರಿ ಉಂಟು, ಹಾಲಿನ ನಂದಿನಿ ಡೈರಿ ಉಂಟು. ಹಾಗಾಗಿ ನಮಗೆ ಅಲ್ಲಿ ಇಷ್ಟ ಇಲ್ಲ. ಅಲ್ಲಿ ಸ್ಟಾರ್ಟಿಂಗಲ್ಲಿ
ಇದು ಪೊಲೀಸ್ ಕ್ವಾರ್ಟರ್ಸ್ ಆಗ್ತದಂತ ಹೇಳಿದರು, ಮೆಡಿಕಲ್ ಕಾಲೇಜ್ ಆಗ್ತದಂತ ಹೇಳಿದರು. ಈಗ ಏಕೈಕಿ ಸುದ್ದಿ ಬಂತು ಎಂತಂತ ಹೇಳಿದರೆ ನಾಯಿ ಶೆಲ್ಟರ್ ಆಗ್ತಾ ಉಂಟು ಅಂತ. ಅದು ನಮ್ಮ ಗಮನಕ್ಕೂ ಇರಲಿಲ್ಲ. ನಮಗೆ ಅದು ಮಾಧ್ಯಮದ ಮುಖಾಂತರ ನಮಗೆ ಗೊತ್ತಾಯಿತು. ಆವಾಗ ನಾವು ಪಂಚಾಯತಲ್ಲಿ ನಿರ್ಣಯ ಮಾಡಿ, ಪಂಚಾಯತ್ ಮೀಟಿಂಗಲ್ಲೆಲ್ಲ ನಿರ್ಣಯ ಮಾಡಿ ಅದು ಬೇಡ ಅಂತ ನಾವು ಅದರ ಬಗ್ಗೆ DC ಮತ್ತು ಅವರಿಗೆಲ್ಲ ಯಾರ ಅಧಿಕಾರಿಗಳಿದ್ದಾರೆ ಅವರಿಗೆ ನಾವು ಮನವಿ ಮಾಡಿದ್ದೇವೆ ನಮಗೆ ಇಲ್ಲಿ ಬೇಡ ಅಂತ. ನಮಗೂ ನಾಯಿ ಇಷ್ಟನೇ, ಆದರೂ ಈಗ ನಮ್ಮ ಮನೆಯಲ್ಲಿ ಒಂದು ನಾಯಿ 2 ನಾಯಿ ಇದ್ದರೆ ನಾವು ಮಧ್ಯರಾತ್ರಿ ಮಲಗುವಾಗ ಒಂದು ನಾಯಿ ಬೊಬ್ಬೆ ಹಾಕುವಾಗನೇ ಮನುಷ್ಯನಿಗೆ ಎಚ್ಚರಿಕೆ ಆಗ್ತದೆ. ಹಾಗೆ ಅಲ್ಲಿ ತುಂಬ ಮನೆ ವಸತಿಗಳಿವೆ, ಅಲ್ಲಿ ತುಂಬ ಜನರು ವಾಸವಾಗಿದ್ದಾರೆ. ಈಗ ಅಲ್ಲಿ ಯಾರಾದರೂ ಮಲಗಿದ್ದಾಗ ಒಂದು ನಾಯಿ ಕಿರ್ಚಿದ್ರೆ ಅದು ಅಷ್ಟು ನಾಯಿ ಅಲ್ಲಿ ಬೊಬ್ಬೆ ಹಾಕುವಾಗ ಆ ಸೌಂಡಿಗೆ ಅಲ್ಲಿಯ ಜನರ ಮಾನಸಿಕ ಸಂತುಲನ ಸಹ ಹಾಳಾಗ್ತದೆ, ಮಕ್ಕಳು ಇಡ್ತಾರೆ, ಸಾಂಕ್ರಾಮಿಕ ರೋಗ ಬರ್ತದೆ. ಹಾಗಾಗಿ ನಮ್ಮದು ಒಂದು ಬೇಡಿಕೆ ಏನಂತ ಹೇಳಿದರೆ ಇಲ್ಲಿ ಬೇಡ, ಬೇರೆ ಎಲ್ಲಾದರೂ ಅದನ್ನು ಶಿಫ್ಟ್ ಮಾಡಿ ಅಂತ, ಕಡೆಯಲ್ಲಿ ಶಿಫ್ಟ್ ಮಾಡಿ ಅಂತ ನಾವು. ರಾಜಶ್ರೀ ಮಸ್ಕರೆನಸ್, ಉಪ್ಪೂರು. ಉಪೇಂದ್ರ ಅಂತ ಉಪ್ಪೂರು ಗ್ರಾಮದ ಒಂದು ಅಲ್ಲಿಯ ಪ್ರತಿನಿಧಿ. ಆದರೆ ಏನಂತ ಹೇಳಿದ್ರೆ ಉಪ್ಪೂರು ಗ್ರಾಮಕ್ಕೆ ಒಂದು ನಾಯಿ ಸೆಂಟರ್ ಅಂತ ಬರ್ತದಂತೆ. ಅದು ಸಾಧಾರಣ 3 ತಿಂಗಳಿಂದ ಗಾಬ್ ಎತ್ಕೊಂಡಿತ್ತು. ಅದೇ ಯಾರಿಗೂ ತಿಳಿಲಿಲ್ಲ, ಯಾರಿಗೂ ಗೊತ್ತಿಲ್ಲ, ಊರಿನವರಿಗೂ ಗೊತ್ತಿಲ್ಲ. ಅದು ಅಲ್ಲದೆ ಪಂಚಾಯತಿಗೂ ಏನು ಇಂಟಿಮೇಷನ್ ಇಲ್ಲ. ಏಕಾಏಕಿ ಬಂದು DC ಅವರು ಯಾರು ಹೇಳಿದ್ರು ಅಂತೇಳಿ ಅಲ್ಲಿ ಬಂದು 9 ಎಕರೆ 9 ಸಂಚೆ ಏನೋ ಜಾಗವನ್ನು ಅದು ನಾಯಿ ಸೆಟರ್ ಮಾಡುವಂತೇಳಿ. ನಮ್ಮಲ್ಲಿ ಆ ಪರಿಸ್ಥಿತಿಯಲ್ಲಿ ಇವರು 9 ಎಕರೆ ಜಾಗವನ್ನು ಈ ನಾಯಿ ಸೆಂಟರಿಗೆ ಕೊಡ್ತಾರೆ. 2 ಕಾಲಿನ ಮನುಷ್ಯರು 30-40 ವರ್ಷದಿಂದ ಕೂತ್ಕೊಂಡಿದ್ದಾರೆ ಅಲ್ಲಿ ಆ ಜಾಗದಲ್ಲಿ. ಇವತ್ತಿಗೂ ಒಂದು ಹಕ್ಕುಪತ್ರ ಕೊಡಲಿಲ್ಲ. ನಗರಸಭೆ ವ್ಯಾಪ್ತಿ ಹೊರಗಡೆ ಅಂತೇಳಿ 2012ರಲ್ಲಿ ಬಂದದ್ದು ಅಮೆಂಡ್ಮೆಂಟ್. ಅದರ ಮೊದಲು ಕೂತವರಿಗೆ ಇವತ್ತಿಗೂ ಕೊಡಲಿಲ್ಲ ಜಾಗ. ಇವರು ಏಕಾಂಗಿಯಾಗಿ ಒಂದು ನಾಯಿ ಸೆಂಟರ್ಗೆ 9 ಎಕರೆ ಚಿಲ್ಲರೆ ಕೊಡ್ತಾರೆ ಅಂತ ಹೇಳಿದರೆ ಯಾರು ನಂಬುವ ಕೆಲಸನ? ಅದೇ 293 ಎಕರೆ ಸರ್ವೆ ನಂಬರ್ನಲ್ಲಿ ಅಲ್ಲಿ ಗಿರಿ ಅಂತ ಯಾಕೆ ಹೆಸರು ಬಂತು ಅಂತ ಹೇಳಿದರೆ ಅಲ್ಲಿ ಕಾಡುಮಲೆ ವೆಂಕಟರಮಣ ದೇವಸ್ಥಾನ ಅಂತ ಇತ್ತು. ಆ ಕಾಡುಮಲೆ ವೆಂಕಟರಮಣ ಆಗಿನ ಕಾಲದಲ್ಲಿ ಗಿರಿ ಅಂತ ಬಂದದ್ದು. ಯಾವುದೋ ಒಂದು ಕಾರಣಾಂತರದಿಂದ ಕಾಡುಮಲೆ ವೆಂಕಟರಮಣ ದೇವಸ್ಥಾನ ತಿರುಪತಿಗೆ ವೆಂಕಟರಮಣ ಆಗಿ ಅಲ್ಲಿ ಹೋದ. ಎಲ್ಲಿಗೆ? ನೀವು ಇಲ್ಲಿ ಬರಬೇಡಿ, ನನಗೆ 4 ಬೆಟ್ಟ ಹತ್ಕೊಂಡು ಬನ್ನಿ ನನ್ನ ಅಂತ ಹೇಳಿದ್ರೆ ಅಲ್ಲಿ ಹೋಗಿದ್ದಾನೆ. ಅಲ್ಲಿ ಅಷ್ಟು ಕಾರ್ಮಿಕ ಜಾಗ ಅದು. ಅಲ್ಲಿ ನಿಧಿ ಇದೆ, ನಾಗನ ಇದೆ, ಎಲ್ಲ ಇದೆ. ಆ ಜಾಗದಲ್ಲಿ ಬಂದು ನಾಯಿ ಸಾಕ್ತಾರಂತಾದರೆ ಜನಗಳಿಗೆ ಎಷ್ಟು ಕಷ್ಟ ಉಂಟು? ಜನರು ಏನು ಮಾಡ್ಬೋದು ಇನ್ನು? ಸಮಸ್ಯೆ ಅಂದರೆ ಎಲ್ಲಿವರೆಗಂತ ಹೇಳಿದರೆ ಒಂದು ಆ ನಾಯಿ ಒಂದು ಮನೆಯಲ್ಲಿ ಒಂದು ನಾಯಿ ಸಾಕಿದರೆ ಬೆಳಗ್ಗೆ ಒಂದು ಸರ್ತಿ ಸಂಜೆ ಒಂದು ಸರ್ತಿ ಆ ಮೂತ್ರವನ್ನು ತೊಳೆದಿದ್ರೆ ವಾಸನೆಯಲ್ಲಿ ಕೂತ್ಕೊಳ್ಳಿಕ್ಕಾಗೋದಿಲ್ಲ. ಆ ಥರ ಪರಿಸ್ಥಿತಿ ಇರುವಾಗ ಇವರು 18-20 ಸಾವಿರ ನಾಯಿ ತಗೊಂಡು ಬಂದು ಅಲ್ಲಿ ಹಾಕಿದರೆ ಉಪ್ಪೂರು ಗ್ರಾಮ ಏನಾಗ್ಬೋದು, ಹಾವಂಜೆ ಗ್ರಾಮ ಏನಾಗ್ಬೋದು, ಆರೂರು ಗ್ರಾಮ ಏನಾಗ್ಬೋದು? ಅಲ್ಲ, ಇಡೀ ಆ್ಯಕ್ಚುಲಿ ಹೇಳಬೇಕಾದ್ರೆ ಮಣಿಪಾಲ ಎಲ್ಲಿದೆ? 4 ಕಿಲೋಮೀಟ್ರ್, ನ್ಯಾಷನಲ್ ಹೈವೇ ಇರೋದು 3 ಕಿಲೋಮೀಟ್ರ್. ಈ ಥರ ಮಾಡಿ ತಗೊಂಡು ಬಂದು ನಾಯಿ ಸಾಕ್ತೇನೆ ಅಂತ ಹೇಳಿದರೆ ಯಾರು ನಂಬುವಂಥದ್ದು ಇದು? ಅವ್ರಿಗೊಂದು ದೇವರು ಒಳ್ಳೆ ಬುದ್ಧಿ ಕೊಟ್ಟು ಆದಷ್ಟು ಬೇಗ ಅಲ್ಲಿಂದ ಒಂದು ಕೈದು ಮಾಡಿ ಒಂದು ಹೆಬ್ರಿ ಹೋಗಲಿ, ಬೇಕಾದಷ್ಟು ಫಾರೆಸ್ಟ್ ಲ್ಯಾಂಡ್ ಉಂಟು, ಬೇಕಾದಷ್ಟು 100 ಎಕರೆ ಬೇಕಾದ್ರೆ ಬೇಲಿ ಹಾಕಿ ಮಾಡಲಿ. ಅಲ್ಲಂದರೆ ಹೆಬ್ರಿಗೆ, ಇಲ್ಲದ್ರೆ ಇದು ಸೋಮೇಶ್ವರಿಗೆ ಹೋಗಲಿ, ಯಾರು ಬೇಡ ಅಂತ ಹೇಳುವುದಿಲ್ಲ. ಅಂಥ ಒಂದು ಜನ ಇರುವ ಜಾಗದ ಮಧ್ಯದಲ್ಲಿ ಬಂದು ಇವರು ನಾಯಿ ಸೆಂಟರ್ ಮಾಡ್ತಾರೆ ಅಂತ ಯಾರು ನಂಬೋದಾ?